ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯದ ಸತ್ಯವನ್ನು ಅಧ್ಯಯನ ಮಾಡುವ ಮೊದಲು ನಮ್ಮ ತಲೆಗಳನ್ನು ಬಾಗಿಸಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಧ್ಯಾನ ಮಾಡುತ್ತಿದ್ದೇವೆ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡು. ನಮಗೆ ಪರಲೋಕದ ದರ್ಶನವನ್ನು ಅನುಗ್ರಹಿಸು. ಮುಂದಕ್ಕೆ ನಡೆಯಬೇಕಾದ ಸಂಭವಗಳ ಕುರಿತಾಗಿ ನಾನು ಧ್ಯಾನ ಮಾಡುವಾಗ ಮನುಷ್ಯನ ಬುದ್ಧಿಯಿಂದ ಜ್ಞಾನದಿಂದ ನಾನಿದನ್ನು ಗ್ರಹಿಸಿಕೊಳ್ಳಲಾರೆನು. ಪರಲೋಕದ ದೇವರೇ, ನಿನ್ನ ಜ್ಞಾನವನ್ನು ನನಗೆ ಕೊಡು ಎಂಬಂಥ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ದೇವರೇ, ಈ ದಿವಸ ಈ ಸಂದೇಶಗಳನ್ನು ವೀಕ್ಷಿಸ್ತಿರುವಂಥ ಪ್ರಿಯ ವೀಕ್ಷಕರನ್ನು ಕರುಣಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಆಮೆನ್. ದೇವರ ದಾಸನಾದಂಥ ಯೋವೇಲನು ಮುಂದಿನ ದಿನಗಳಲ್ಲಿ ನಡೆಯುವಂಥ ಸಂಭವಗಳ ಕುರಿತಾಗಿ ಪ್ರವಾದನಾತ್ಮಕವಾಗಿ ಹೀಗೆ ಬರೆದಿದ್ದಾನೆ. ಯೋವೇಲನ ಗ್ರಂಥ 3ನೇ ಅಧ್ಯಾಯ ನಾವು 18ರಿಂದ ಓದ್ತಾ ಇದ್ದೇವೆ. ನಾನಿವಾಗ ಅದರ ಮೊದಲು 17ನೇ ವಚನ ಸಹ ಓದ್ತೇವೆ. ಅದರ ತಲೆ ಬರಹ ಹೀಗೆ ಉಂಟು: ದೇವರ ಜನರ ಸೌಭಾಗ್ಯ ಎಂಬುದಾಗಿ. ಹೀಗೆ ನಾನು ನನ್ನ ಪರಿಶುದ್ಧ ಪರ್ವತವಾದ ಚೀಯೋನಿನಲ್ಲಿ ನೆಲೆಯಾಗಿ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆ ಎಂದು ನಿಮಗೆ ದೃಢವಾಗುವುದು. ಆಗ ಯೆರೂಸಲೇಮು ಪವಿತ್ರವಾಗಿರುವುದು, ಮ್ಲೇಚ್ಛರು ಇನ್ನೂ ಅದನ್ನು ಹಾದು ಹೋಗರು. ನೋಡ್ರಿ, ದೇವರ ವಾಕ್ಯ ಹೇಳತಕ್ಕಂಥ ಆ ಒಂದು ಅಮೂಲ್ಯವಾದಂಥ ಸತ್ಯಾಂಶ. ದಿಸ್ ವಿಲ್ ಬಿ ದ ಅರ್ಥ್ಲಿ ಲೊಕೇಶನ್ ಆಫ್ ಗಾಡ್ಸ್ ಪ್ರೆಸೆನ್ಸ್ ಇನ್ ದ ಮಿಲಿನಿಯಂ ಕಿಂಗ್ಡಮ್. 1000 ವರ್ಷದ ಆಳ್ವಿಕೆಯಲ್ಲಿ ದೇವರು ಈ ಭೂಲೋಕದಲ್ಲಿ ವಾಸವಾಗಿರತಕ್ಕಂಥ ಸ್ಥಳದ ಕುರಿತಾಗಿ ಇದು ವಿವರಣೆ ಮಾಡುತ್ತಾ ಉಂಟು. ನೀವು ಇದಕ್ಕೆ ಕುರಿತಾದ ಹೆಚ್ಚಿನ ವಿವರಣೆಗಳನ್ನು ನಾವು ನೋಡಬೇಕಾದ್ರೆ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದಿಂದ 48ನೇ ಅಧ್ಯಾಯದವರೆಗೆ ನಾವು ಧ್ಯಾನ ಮಾಡಬೇಕು. ನಾವು ಅದನ್ನು ಆಗಲೇ ನಾವು ನೋಡಿದ್ದೇವೆ. Now what is this place? What is that place that God has chosen? It is that place Jerusalem. It is that place called Jerusalem. That's why, my dear brother, my dear sister, Jerusalem has the topmost priority in the present day world events. ಈ ದಿವಸದ ಲೋಕದ ಪ್ರಮುಖವಾದಂತಹ ಸುದ್ದಿಗಳಲ್ಲಿ ಬಹಳ ಪ್ರಮುಖವಾಗಿ ಯೆರೂಸಲೇಮಿನ ಸುದ್ದಿ. ಯೆರೂಸಲೇಮಿನ ವಿಷಯವಾಗಿ ಓದದೇ ಇರತಕ್ಕಂಥ ದಿನಗಳು ಒಂದು ವೇಳೆ ಬಹಳ ಕಡಿಮೆ ಎಂಬುದಾಗಿ ಹೇಳ್ಬೋದು. ಐ ಆಮ್ ನಾಟ್ ಟಾಕಿಂಗ್ ಮಿಯರ್ಲಿ ಅಬೌಟ್ ದ ಬೈಬಲ್. ಲುಕ್ ಅಟ್ ಯುವರ್ ನ್ಯೂಸ್ ಪೇಪರ್ಸ್, look at the television, look at the WhatsApp, look at the Twitter, look at the various development that takes place in the social media. The Bible talks about Israel, Israel, Jerusalem, Israel, Jerusalem, Israel, Jerusalem. Is it surprising? How come that there are bigger nations? There are much more bigger nations. Think about the USA, United States of America. Think about the large continent, the British continent. Think about the entire Russian continent. Think about the Asian continent. Think about the Japan, very advanced nations. But why we are not talking so much about any of these continents? Why are we not talking so much about any of these bigger nations? Why is it that the world is concerned about such a tiny, small nation? ಏನಪ್ಪ, ಇಸ್ರಾಯೇಲ್ ದೇಶ ಇಷ್ಟು ಚಿಕ್ಕ ದೇಶ. ನಾನು ಕಳೆದ ಸಾರಿ ಹೇಳಿದೆ, ನಮ್ಮ ಕೇರಳ ರಾಜ್ಯಕ್ಕಿಂತಲೂ ಚಿಕ್ಕದು. Such a tiny nation has become so prominent in the world history. The Bible has already predicted
ಹೀಗೆ ನಾನು ನನ್ನ ಪರಿಶುದ್ಧ ಪರ್ವತವಾದ ಚೀಯೋನಿನಲ್ಲಿ ನೆಲೆಯಾಗಿ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂದು ನಿಮಗೆ ದೃಢವಾಗು. It will be a confirmation. The Lord says, I, the Lord God, is going to dwell in your land. At that time, Jerusalem, look at that word, ಆಗ ಯೆರೂಸಲೇಮ್ ಪವಿತ್ರವಾಗಿರುವುದು. ಮ್ಲೇಚ್ಛರು ಇನ್ನು ಮೇಲೆ ಅದನ್ನು ಹಾದು ಹೋಗರು. You know, the Bible says God has promised the future time when His glory in Judah will not be eclipsed. ಯೂದ ಕುಲದ ಆ ಒಂದು ಮಹಿಮೆಯು ಅದು ಗತಿಸಿ ಹೋಗುವುದಿಲ್ಲ. Now this time of ultimate peace and prosperity will be experienced after Jesus Christ conquers the world and sets up the millennium kingdom on the earth. ಇದು ನಡೆಯುವಂಥ ಕಾಲ ಯಾವಾಗ? When is this going to take place? Now we are not talking about the future heaven. ಪರಲೋಕದ ಕುರಿತಾಗಿ ನಾವೀಗ ನೋಡ್ತಾ ಇಲ್ಲ, ಅದು ಮುಂದೆ ಉಂಟಿನ್ನು. ಪರಲೋಕಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುತ್ತಾನೆ. The Bible talks about the earthly kingdom, not the heavenly kingdom. Yes, we are going to be in the heavenly kingdom, no doubt. But before that, the Bible is talking and explaining about the earthly kingdom where Jesus Christ will be the ruler. People who have rejected Christ, ಯೇಸುವನ್ನು ತಿರಸ್ಕಾರ ಮಾಡಿದಂಥ ಯೆಹೂದ್ಯರು, ಯೇಸುವನ್ನು ತಿರಸ್ಕರಿಸಿದಂಥ ಆ ಜನರು, ಅವರು ಈಗ ಯೇಸುವನ್ನು ಆರಾಧಿಸುವರು. ನೋಡ್ರಿ ಏನಾಗ್ತದಂತ ಆ ಕಾಲದಲ್ಲಿ. 18ನೇ ವಚನ, ಆ ಕಾಲದಲ್ಲಿ ಬೆಟ್ಟಗಳಿಂದ ದ್ರಾಕ್ಷಾರಸ ಸುರಿಯುತ್ತದೆ. ನನ್ನ ಪ್ರಿಯರೇ, ಈ ದಿವಸ ಇಸ್ರಾಯೇಲ್ ದೇಶಕ್ಕೆ ಯಾತ್ರೆಗೆ ಹೋಗುವಂಥವರು ಒಂದು ವೇಳೆ ಯಾರು ಅಂತ ಕೇಳಿದರೆ ಲೋಕದ ಎಲ್ಲ ಕಡೆಗಳಿಂದ ಹೋಗ್ತಾ ಇದ್ದಾರೆ. ಒಂದು ಸಮಯ ಇತ್ತು ಕೇವಲ ಕ್ರೈಸ್ತರು ಮಾತ್ರ ಇಸ್ರಾಯೇಲ್ ದೇಶಕ್ಕೆ ಹೋಗ್ತಿದ್ರು. ಬಟ್ ಟುಡೇ the nation of Israel has become the world picnic spot. In spite of so many things happening, wars happening, bombardments are happening, yet Israel has become the world greatest tourist center. Can we say no? Can anybody deny this? The specific fact. ಬೆಟ್ಟಗಳಿಂದ ದ್ರಾಕ್ಷಾರಸ ಸುರಿಯುವುದು, ಗುಡ್ಡಗಳಿಂದ ಹಾಲು ಹರಿಯುವುದು, ಯೆಹೂದದ ತೊರೆಗಳಲ್ಲೆಲ್ಲ ನೀರು ತುಂಬಿರುವುದು, ಯೆಹೋವನ ಆಲಯದೊಳಗಿಂದ ಬುಗ್ಗೆಯು ಉಕ್ಕಿ ಬಂದು ಜಾಲಿಯ ಹಳ್ಳವನ್ನು ತಂಪು ಮಾಡುವುದು. The Bible says, you know what the word of God says in verse, it's very interesting. Verse 18, and it will come to pass in that day that the mountain shall drip with the new wine. That the mountain shall drip with the new wine. Can you imagine this? It's not that the wine will be in the glasses or in the bottles. The Bible says that the mountain shall drip with new wine. Amazing. The hill shall flow with milk. If you look into the Old Testament, when God promised the nation of Israel that you have to go back from Egypt to the nation called Israel, He explained it. It is the country where the milk and honey flow. In those days, in the times of Moses, ಮೋಶೆ ಕಾಲದಲ್ಲಿ ದೇವರು ತನ್ನ ಜನರಾದಂಥ ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ, ನಾನು ನಿಮ್ಮನ್ನು
ಹಾಲು ಮತ್ತು ಜೇನು ಹರಿಯುವಂಥ ದೇಶಕ್ಕೆ ಕರ್ಕೊಂಡು ಹೋಗ್ತೇನೆ. Now the Bible says, the hills shall flow with the milk, and all the brooks of Judah shall be flooded with water. May I tell you one thing? If you look into this explanation, it is so wonderful. A fountain shall flow from the house of the Lord and water the valley of acacias. ಏನಂತೆ 18ನೇ ವಚನ, ಆ ಕಾಲದಲ್ಲಿ ಬೆಟ್ಟಗಳಿಂದ ದ್ರಾಕ್ಷಾರಸ ಸುರಿಯುವುದು, ಗುಡ್ಡಗಳಿಂದ ಹಾಲು ಹರಿಯುವುದು, ಯಹೂದದ ತೊರೆಗಳೆಲ್ಲ ನೀರು ತುಂಬಿರುವುದು, ಯೆಹೋವನ ಆಲಯದೊಳಗಿಂದ ಬುಗ್ಗೆ ಉಕ್ಕಿ ಬಂದು ಜಾಲಿಯ ಹಳ್ಳವನ್ನು ತಂಪು ಮಾಡುವುದು. ಜಾಲಿಯ ಹಳ್ಳ, ಅಕಾಸಿಯ ಜಾಲಿ. Now we need to understand what is this acacia. ಜಾಲಿಯ ಏನಂತೆ? ಜಾಲಿಯ ಹಳ್ಳವನ್ನು ತಂಪು ಮಾಡುವುದು. Acacia, this place is very famous for a valley called a valley of acacia. What is this acacia? This valley is known for its acacia trees. The valley was situated on the northern shore of the Dead Sea. ಸಪ್ತ ಸಮುದ್ರದ ಉತ್ತರ ಭಾಗದಲ್ಲಿ ಇರತಕ್ಕಂಥ ಒಂದು ಸ್ಥಳವಾಗಿದೆ. And it served as the final stopover for Israel prior to her entrance into the promised land. ದೇವರು ವಾಗ್ದಾನ ಮಾಡಿದಂಥ ದೇಶದ ಒಳಗೆ ಪ್ರವೇಶ ಮಾಡುವುದಕ್ಕಿದ್ದಂಥ ಅಂತಿಮವಾದಂಥ ಒಂದು ಸ್ಥಳವಾಗಿತ್ತು. ಅರಣ್ಯಕಾಂಡ 25ನೇ ಅಧ್ಯಾಯ 1ನೇ ವಚನ, ಯೆಹೋಶುವನ ಪುಸ್ತಕ 2ನೇ ಅಧ್ಯಾಯ 1 ಮತ್ತು 1ನೇ ವಚನ, 3ನೇ ಅಧ್ಯಾಯ 1ನೇ ವಚನ, ಈ ಇಷ್ಟು ಭಾಗಗಳನ್ನು ನಾವು ತೆಗೆದುಕೊಂಡು ಓದುವಾಗ we understand that this valley is also the place to which the millennial river will flow. 1000 ವರ್ಷಗಳವರೆಗೆ ಯಾವ ಅಡೆತಡೆಗಳಿಲ್ಲದೆ ನೀರು ಹರಿಯುವುದು. There will be no dearth for water. ನನ್ನ ಪ್ರಿಯರೇ, ಒಂದು ವೇಳೆ ಮಂಗಳೂರಿನಲ್ಲಿರುವಂಥ ನಮ್ಮಲ್ಲಿ ಅನೇಕರಿಗೆ ಕಳೆದ 2 ವರ್ಷಗಳಿಂದ ನೀರಿನ ಕೊರತೆ ಏನೆಂಬುದನ್ನು ಸ್ವಲ್ಪ ಮಟ್ಟಿಗಾದರೂ ಅನುಭವಿಸಿದೆವು. ನಮ್ಮ ಕರ್ನಾಟಕದ ಅನೇಕ ಭಾಗಗಳಲ್ಲಿ ನೀರಿಲ್ಲ 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 ಎಂಬ ಹಾಹಾಕಾರ ಎದ್ದಿತ್ತು. ಕರ್ನಾಟಕಕ್ಕೂ ತಮಿಳುನಾಡಿನ ಮಧ್ಯದಲ್ಲೂ ಇರುವಂಥ ವಿವಾದಗಳನ್ನು ನೀವು ನೋಡಿದರೆ, ನಮಗೆ ನೀರು ಕೊಡ್ರಿ ನೀರು ಕೊಡ್ರಿ ನೀರು ಕೊಡ್ರಿ ಸುಪ್ರೀಂ ಕೋರ್ಟಿನವರೆಗೆ ಹೋಯಿತು. Now we see that world over there is water shortage. But do you know, in the Millennium Kingdom, 1000 ವರ್ಷಗಳ ಆ ವರ್ಷದ ಸಮಯದಲ್ಲಿ ಆ ಜಾಲಿಯ ಹಳ್ಳ, ಅಕಾಸಿಯ ಮರಗಳಿರತಕ್ಕಂಥ ಸ್ಥಳದಲ್ಲಿ ಬೇಕಾದಷ್ಟು ಮಳೆ ಆಗ್ತದಂತೆ. There will be plenty of water and the rivers will be flowing. Not 1 year, not 2 years, not 3 years, not 4 years, not 5 years. There will be no more drought. ಅಲ್ಲಿ ಯಾವ ರೀತಿಯ ಬರಗಾಲವಿಲ್ಲದಂತೆ ದೇವರ ವಾಕ್ಯ ವಾಗ್ದಾನ ಮಾಡುವಂಥದ್ದು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಸತ್ಯಗಳನ್ನು ಗಮನಿಸಿರಿ. ಜಾಲಿಯ ಹಳ್ಳವನ್ನು ತಂಪು ಮಾಡ್ತದಂತೆ. ಜಾಲಿಯ ಹಳ್ಳವನ್ನು ಅದು ತಂಪು ಮಾಡುತ್ತದೆ. ಆಮೇಲೆ 19ನೇ ವಚನ ನೋಡ್ರಿ. ಐಗುಪ್ತ್ಯರು ಏದೋಮ್ಯರು ಯಹೂದ್ಯರನ್ನು ಹಿಂಸಿಸಿ ಅವರ ದೇಶದಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸಿದ್ದರಿಂದ ಐಗುಪ್ತ್ಯವು ಹಾಳಾಗುವುದು, ಏದೋಮು ಬೆಗ್ಗಾಡಾಗುವುದು. ನನ್ನ ಪ್ರಿಯರೇ,
ದೇವರ ವಾಕ್ಯ ಹೇಳತಕ್ಕಂಥ ಮಾತು ನನ್ನ ಮಾತಲ್ಲ, ಪ್ರವಾದನೆಯ ಮಾತುಗಳು. These are the words of prophecy. This is not the words that come from Walter Marben. This is the prophetical word from God, the Lord God Jehovah. The Bible gives the declaration. What is going to happen? What is going to happen? ಐಗುಪ್ತ್ಯರು, ಏದೋಮ್ಯರು ಯಹೂದ್ಯರನ್ನು ಹಿಂಸಿಸಿ, ನನ್ನ ಪ್ರಿಯರೇ, ಐಗುಪ್ತ್ಯ ದೇಶದವರು ಮತ್ತು ಏದೋಮ್ ದೇಶದವರು ಅವರು ಇಸ್ರಾಯೇಲ್ಯರನ್ನು ಬಹಳವಾಗಿ ದೂಷಿಸಿದರು, ಹಿಂಸಿಸಿದರು. ಅವರ ದೇಶದಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸಿದರು. ವಾಟ್ ಇಸ್ ದ ರಿಸಲ್ಟ್? ಇದರ ಪರಿಣಾಮ ಏನಾಗ್ತದಂತೆ ನಾನು ಹೇಳೋದಿಲ್ಲ ಪ್ರಿಯರೇ. ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. It will happen. The Bible says, because of violence against the people of Judah. Because of violence against the people of Judah. Wow. God says, Egypt shall be a desolation. Egypt shall be a desolation, and Edom a desolate wilderness. My goodness. This is not what I am telling my brothers, my sisters. I am just repeating what God has told in His holy book, which is going to happen, which will happen, whether we believe or not. ನಾವು ನಂಬದೆ ಹೋಗಲಿ, ನಮಗೆ ಇಷ್ಟ ಇರಲಿ, ಇಷ್ಟ ಇಲ್ಲದಿರಲಿ, ನಮಗೆ ಮನಸ್ಸಿರಲಿ, ಮನಸ್ಸಿಲ್ಲದಿರಲಿ, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಮೈ ಬ್ರದರ್. ಇಟ್ಸ್ ಗೋಯಿಂಗ್ ಟು ಹ್ಯಾಪನ್. ದಿಸ್ ಈಸ್ ಎ ಪ್ರೊಫೆಟಿಕ್ ವರ್ಡ್ ಫ್ರಮ್ ಗಾಡ್. ಐಗುಪ್ತರು, ಏದೋಮ್ಯರು ಯಹೂದ್ಯರನ್ನು ಹಿಂಸಿಸಿ ಅವರ ದೇಶದಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸಿದ್ದರಿಂದ ಐಗುಪ್ತ್ಯವು ಹಾಳು ಬೀಳುವುದು, ಏದೋಮು ಬೆಗ್ಗಾಡಾಗುವುದು. ಏದೋಮ್ ಬೆಗ್ಗಾಡಾಗುವುದು. ಆಮೇಲೆ ಆದರೆ ಯಹೂದವು ಸದಾ ಜನಭರಿತವಾಗುವುದು. ನನ್ನ ಪ್ರಿಯರೇ, ಇಷ್ಟೆಲ್ಲ ವಿರೋಧಗಳ ಮಧ್ಯದಲ್ಲಿ ಇಸ್ರಾಯೇಲ್ ರಾಜ್ಯ ಮುಂದೆ ಬರ್ತಾ ಉಂಟು. ಈಗ ನೀವು ಸ್ವಲ್ಪ ಅಲ್ಲಿ ಹೋಗಿ ನೋಡ್ರಿ. ನಿಮ್ಮಲ್ಲಿ ಯಾರಾದರೂ ಇಸ್ರಾಯೇಲ್ ದೇಶಕ್ಕೆ ಹೋಗ್ಬೇಕಂದ್ರೆ ಹೋಗಿ ನೋಡ್ರಿ. ಸದಾ ಕಾಲ ಜನರಿಂದ ತುಂಬಿರುವಂಥ ಜನಭರಿತವಾದಂಥ ರಸ್ತೆಗಳು, ಮಾಲ್ಗಳು, ಅಂಗಡಿಗಳು, ಬೀದಿಗಳು, ಜನಭರಿತವಾದಂಥ ಸ್ಥಳ. ನನ್ನ ಪ್ರಿಯರಾದರೆ ವಾಕ್ಯ ಏನು ಹೇಳ್ತಾ ಉಂಟು ಗೊತ್ತುಂಟ? ಐಗುಪ್ತ್ಯವು ಹಾಳಾಗ್ತದೆ. ಬಟ್ ಟುಡೇ it is getting ready. It is getting ready, my brother, my sister. The world is getting ready for the destruction of Egypt. The world is getting ready for the destruction of Egypt and Edom. Oh, my dear brother, my dear sister, how we need to be careful. How we need to be careful when we hear what the Bible says. Now we will turn our attention to the next book, that is the book of Amos. ಆಮೋಸನ ಪ್ರವಾದನೆ ಗ್ರಂಥಕ್ಕೆ ನಾವು ಬರೋಣ. ನಾವು ಆಮೋಸನ ಪ್ರವಾದನೆ ಗ್ರಂಥಕ್ಕೆ ಬರುವಾಗ ಆಮೋಸನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ತಿರುಗಿಸೋಣ. Let's turn our attention to the book of Amos, chapter 9, and we will read from verses 11 to 15. 11ರಿಂದ 15ನೇ ವಚನ. ಇಸ್ರಾಯೇಲಿನ ಮುಂದಣ ಸೌಭಾಗ್ಯ. ಆ ದಿನದಲ್ಲಿ ನಾನು ದಾವೀದನ ಬಿದ್ದು ಹೋಗಿರುವ ಗುಡಿಸಲನ್ನು ಎತ್ತಿ ಅದರ ಕಂಡಿಗಳನ್ನು ಮುಚ್ಚುವೆನು. ನನ್ನ ಜನರು ಏದೋಮಿನ ಮಿಕ್ಕ ಭಾಗವನ್ನು, ಯೆಹೋವನ ಪ್ರಜೆ ಎನಿಸಿಕೊಂಡಿದ್ದ ಸಕಲ ಜನಾಂಗಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ಹಾಳಾದದ್ದನ್ನು ನಾನು ನಿಲ್ಲಿಸಿ ಪೂರ್ವಕಾಲದಲ್ಲಿದ್ದಂಥದ್ದನ್ನು ತೆರಿಗೆ ಕಟ್ಟಿಸುವೆನು ಎಂಬುದಾಗಿ ಕಾರ್ಯಗಳನ್ನು ನೆರವೇರಿಸುವ ಯೆಹೋವನು ನುಡಿದಿದ್ದಾನೆ.
ಯೆಹೋವನಿಂತೆನ್ನುತ್ತಾನೆ, ಆಹಾ, ಮುಂದಿನ ಕಾಲದಲ್ಲಿ ಉಳುವವನು ಕೊಯ್ಯುವವನ ಹಿಂದೆ, ದ್ರಾಕ್ಷೆ ತುಳಿಯುವವನು ಬಿತ್ತುವವನ ಹಿಂದೆ ಒತ್ತಿಕೊಂಡು ಹೋಗುವರು. ಬೆಟ್ಟಗಳು ದ್ರಾಕ್ಷಾರಸವನ್ನು ಸುರಿಸುವವು, ಎಲ್ಲ ಗುಡ್ಡಗಳು ಕರಗುತ್ತವೋ ಎಂಬಂತಿರುವುದು. ನಾನು ನನ್ನ ಜನರಾದ ಇಸ್ರಾಯೇಲ್ಯರ ದುರವಸ್ಥೆಯನ್ನು ತಪ್ಪಿಸುವೆನು. ಅವರು ಹಾಳು ಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವರು. ದ್ರಾಕ್ಷೆಯ ತೋಟಗಳನ್ನು ಮಾಡಿಕೊಂಡು ಅವುಗಳ ದ್ರಾಕ್ಷಾರಸವನ್ನು ಕುಡಿಯುವರು. ಫಲಪುಷ್ಪಗಳನ್ನು ಬೆಳೆಯಿಸಿ ಅವುಗಳ ಹಣ್ಣುಗಳನ್ನು ತಿನ್ನುವರು. ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು. ಅವರಿಗೆ ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರು ಅವರನ್ನು ಕಿತ್ತು ಹಾಕರು. ಇದು ನಿನ್ನ ದೇವರಾದ ಯೆಹೋವನ ನುಡಿ. Let's turn our attention to the reading of the book of Amos chapter 9 verses 11 till the end, the verse 15. 11 to 15. Israel will be restored. On that day I will raise up the tabernacle of David, which has fallen down, and repair its damages. I will raise up its ruins and rebuild it as in the days of old, that they may possess the remnant of Edom and all the Gentiles who are called by my name, says the Lord who does the thing. Behold, the days are coming, says the Lord, when the plowman shall overtake the reaper, and the treader of grapes him who sows seed. The mountain shall drip with the sweet wine, and all the hills shall flow with it. I will bring back the captives of my people Israel. They shall build the waste cities and inhabit them. They shall plant vineyards and drink wine from them. They shall also make garden and eat fruit from them. I will plant them in their land, and no longer shall they be pulled up from the land I have given them, says the Lord your God. What a wonderful prophetical picture. It's a beautiful part. But my dear brother, my dear sister, I am not able to explain it today. Will you please watch the next week's TV program, when I am going to explain to you the prophetical part of the book of Amos. ಆಮೋಸನ ಗ್ರಂಥದಲ್ಲಿ ಬರೆದಿರತಕ್ಕಂಥ ಪ್ರವಾದನೆಯ ಸತ್ಯಗಳನ್ನು ನಿಮ್ಮ ಮುಂದಕ್ಕೆ ನಾನು ಇಡ್ತೇನೆ. It's a very beautiful, valuable study, and I believe that you are not going to keep quiet. Turn on to the knob of your television, watch this program, and we will pray for you. Now, before we end this program, shall we look to the Lord and pray? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು 1000 ವರ್ಷದ ಆಳ್ವಿಕೆಯನ್ನು ಆತನ ಈ ಲೋಕದಲ್ಲಿ ಸ್ಥಾಪನೆ ಮಾಡುವುದಕ್ಕಿದ್ದಾನೆಂಬಂಥ ಕಟುವಾದ ಸತ್ಯಕ್ಕಾಗಿ ಸ್ತೋತ್ರ. ಈ ಲೋಕದ ಜನರು ಇದನ್ನು ಅಂಗೀಕಾರ ಮಾಡುವುದಕ್ಕೆ ಒಂದು ವೇಳೆ ಸಿದ್ಧರಿರಲಿಕ್ಕಿಲ್ಲ. ದೇವರೇ, ಕ್ರಿಸ್ತನನ್ನು ನಂಬದಿರುವಂಥವರು ಇದನ್ನು ಹಾಸ್ಯ ಮಾಡಿ ಯಾರು? ಯೇಸುವನ್ನು ತಿಳ್ಕೊಳ್ಳದಿರುವವರು ಒಂದು ವೇಳೆ ಇದರ ಕುರಿತು ಕುಚೋದ್ಯ ಮಾಡಿ ಯಾರು? ಆದರೆ ನಿನ್ನ ವಾಕ್ಯದಲ್ಲಿ ಬರೆದಿರುವ ಸತ್ಯಗಳು ನೆರವೇರುವ ದಿನಗಳು ಸಮೀಪವಾಗಿದೆ. ದೇವರ ನಿನ್ನ ದಾಸರಾಗಿರುವಂಥ ನಾವು ನಿನ್ನ ವಾಕ್ಯದ ಸತ್ಯಗಳನ್ನು ಪ್ರತಿಪಾದಿಸುತ್ತೇವೆ, ಬೋಧಿಸುತ್ತೇವೆ, ತಿಳಿಸುತ್ತೇವೆ. ಯಾಕಂದರೆ ನಿನ್ನ ವಾಕ್ಯದಲ್ಲಿ ಬರೆದ ಮಾತುಗಳು ನೆರವೇರುವ ದಿನಗಳು ಸಮೀಪವಾಗುತ್ತಿದೆ. ನಿನ್ನ ವಾಕ್ಯಗಳನ್ನು ಘಂಟಾಘೋಷವಾಗಿ ನಾವು ಸಾರುತ್ತೇವೆ. ನಂಬುವವರು ಇದನ್ನು ನಂಬುವರು, ನಂಬದವರು ಅವರು ತಮಗೆ ನೇಮಕವಾದ ನಿತ್ಯ ಶಾಶ್ವತವಾದಂಥ ಸ್ಥಳಕ್ಕೆ ಅವರು ತೆರಳುವರು. ದೇವರಾದುದರಿಂದ ಸ್ವಾಮಿ, ಈ ದಿವಸದಲ್ಲಿ ನಿನ್ನ ವಾಕ್ಯದ ಸತ್ಯವನ್ನು ಕೇಳಿ ಅನೇಕರು ಕ್ರಿಸ್ತನ ಮೇಲೆ ನಂಬಿಕೆ ನೆಡುವಂತೆ ಕೃಪೆ ತೋರಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಆಮೆನ್.